ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. 2023 ಬಜೆಟ್ ಬಂದಿದೆ. ಈ ವಿಡಿಯೋದಲ್ಲಿ ಆ ಬಜೆಟ್ ಸಾರಾಂಶ. ಈ ಬಜೆಟಲ್ಲಿ ಕೆಲವು ಚೇಂಜಸ್ ಮಾಡಿದ್ದಾರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸಸಲ್ಲಿ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸುಮಾರು ಜನಕ್ಕೆ ಇದು ಬೆನಿಫಿಟ್ ಆಗಲಿಕ್ಕಿದೆ. ಹಾಗೂ ಬೇರೆ ಕೆಲವು ಹೈಲೈಟ್ಸು ಇಂಡಿವಿಜುವಲ್ಸಿಗೆ ಏನು ಬೆನಿಫಿಟ್ ಆಗುತ್ತೆ, ಅದು ಇಂಡಿವಿಜುವಲ್ಸಿಗೆ ಏನು ಗೊತ್ತಾಗಬೇಕಾಗಿರೋದು ಅದು ಈ ವಿಡಿಯೋಲಿ ಕವರ್ ಮಾಡ್ತೀನಿ. ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ATC ಡಿಡಕ್ಷನನ್ನು ಜಾಸ್ತಿ ಮಾಡ್ತಾರೆ ಹಾಗೂ ಅದರಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ ಅಂತ. ಆದರೆ ಗೌರ್ಮೆಂಟ್ ಆ ಚೇಂಜಸ್ ಮಾಡಿಲ್ಲ. ಇನ್ಫ್ಯಾಕ್ಟು ಓಲ್ಡ್ ಟ್ಯಾಕ್ಸ್ ರೆಜೀಮು ನ್ಯೂ ಟ್ಯಾಕ್ಸ್ ರೆಜೀಮ್ ಅಂತ ಮಾಡಿದ್ರು ಲಾಸ್ಟ್ ಟೈಮ್ ಬಜೆಟಲ್ಲಿ. ಈ ಸತಿ ನ್ಯೂ ಟ್ಯಾಕ್ಸ್ ರೆಜೀಮಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಹಾಗೂ ಟ್ಯಾಕ್ಸ್ ಪೇಯರ್ಸು ಇದನ್ನೇ ಆಪ್ಟ್ ಮಾಡಬೇಕಂತ ಒಂಥರ ಅವರ ಟ್ಯಾಕ್ಸ್ ರೇಟ್ಸನ್ನು ಅಡ್ಜಸ್ಟ್ ಮಾಡಿದ್ದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಹಾಗೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಏನಿತ್ತು ಸ್ಟಾಕ್ ಮಾರ್ಕೆಟ್ಸ್ ಮೇಲೆ ಅದು ಏನೂ ಚೇಂಜಸ್ ಇಲ್ಲ. 15% ಶಾರ್ಟ್ ಟರ್ಮಿಗೆ ಹಾಗೂ 10% ಲಾಂಗ್ ಟರ್ಮಿಗೆ. ಈಗ ಹೈಲೈಟ್ಸ್ ಆಫ್ ದ ಬಜೆಟು. ಪಾಯಿಂಟ್ ನಂಬರ್ 1, ಚೇಂಜ್ ಇನ್ ಟ್ಯಾಕ್ಸ್ ಸ್ಲ್ಯಾಬ್ ಇನ್ ದ ನ್ಯೂ ಟ್ಯಾಕ್ಸ್ ರೆಜೀಮ್. ಈ ನ್ಯೂ ಟ್ಯಾಕ್ಸ್ ರೆಜೀಮ್ ಅಂದರೆ ಏನಂದರೆ, ನೀವು ಯಾವ ಡಿಡಕ್ಷನ್ಸು ತೊಗೊಳಕ್ಕೆ ಬರೋದಿಲ್ಲ. ಅಂದರೆ ATC, ATD, ಹೋಮ್ ಲೋನ್ ಇಂಟ್ರೆಸ್ಟು ಇದೆಲ್ಲ ಟ್ಯಾಕ್ಸ್ ಡಿಡಕ್ಷನ್ಸ್ ಬರ್ತಿತ್ತು, ಅದು ಈ ನ್ಯೂ ಟ್ಯಾಕ್ಸ್ ರೆಜೀಮಲ್ಲಿ ಅಲೌ ಮಾಡಲ್ಲ. ಓಲ್ಡ್ ಟ್ಯಾಕ್ಸ್ ರೆಜೀಮಲ್ಲಿ ಮಾತ್ರ ಇದು ಅಪ್ಲಿಕಬಲ್. ಸೊ ಓಲ್ಡ್ ಟ್ಯಾಕ್ಸ್ ರೆಜೀಮಲ್ಲಿ ಏನು ರೂಲ್ಸ್ ಚೇಂಜ್ ಮಾಡಿಲ್ಲ. ಯಾವ ಥರ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು ಲಾಸ್ಟ್ ಟೈಮು ಅದೇ ಥರನೇ ಕಂಟಿನ್ಯೂ ಆಗಿದೆ. ನಿಮ್ಮ ಮುಂದೆ ನಾನು ಹಾಕಿದ್ದೀನಿ. 2.5 ಲ್ಯಾಕ್ಸ್ವರೆಗೆ ಟ್ಯಾಕ್ಸ್ ಇಲ್ಲ, ಮತ್ತು 2.5 to 5 ಲ್ಯಾಕ್ಸ್ 5%. ಅದೇ ಅದು ರಿಬೇಟ್ ಬಂದಮೇಲೆ 5 ಲಕ್ಷವರೆಗೂ ಟ್ಯಾಕ್ಸ್ ಇಲ್ಲ. ಮತ್ತು 5ರಿಂದ 7.5 ಲಕ್ಷ 20% ಟ್ಯಾಕ್ಸು, 7.5 ಲಕ್ಷ ಅಂತ 10 ಲಕ್ಷ 20% ಟ್ಯಾಕ್ಸು. ಸೊ ಈ ಥರ ಬೇರೆ ಬೇರೆ ಸ್ಲ್ಯಾಬಿಗೆ ಅವರು ಬೇರೆ ಬೇರೆ ಟ್ಯಾಕ್ಸ್ ಹಾಕಿ ಟೋಟಲ್ ಒಂದು ಟ್ಯಾಕ್ಸ್ ಅಂತ ಹಾಕ್ತಿದ್ರು. ಈಗ ನ್ಯೂ ಟ್ಯಾಕ್ಸ್ ರೆಜೀಮ್ ನಾವು ನೋಡಬೇಕಾದ್ರು, ಯಾಕಂದರೆ ಇದು ಜಾಸ್ತಿ ಬೆನಿಫಿಟ್ ಎಲ್ಲರಿಗಾಗುತ್ತೆ. 0 to 3 ಲ್ಯಾಕ್ಸು ಯಾವ ಟ್ಯಾಕ್ಸು ಇಲ್ಲ. 3ರಿಂದ 6 ಲಕ್ಷ 5% ಟ್ಯಾಕ್ಸ್ ಅಂತ ಹೇಳಿದ್ದಾರೆ ಹಾಗೂ ಅದಕ್ಕೆ ರಿಬೇಟ್ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು 6 ಲಕ್ಷ ಅಂತ 9 ಲಕ್ಷ 10% ಟ್ಯಾಕ್ಸು, 9 ಲಕ್ಷ ಅಂತ 12 ಲಕ್ಷ 15% ಟ್ಯಾಕ್ಸು, 12 ಲಕ್ಷ ಅಂತ 15 ಲಕ್ಷ 20% ಟ್ಯಾಕ್ಸು, 15 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ 30% ಟ್ಯಾಕ್ಸು. ಇಲ್ಲಿ ಇನ್ನೂ ಸುಮಾರು ಪಾಯಿಂಟ್ಸ್ ಇದೆ. ಸ್ಲೋ ಆಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಜೆಟ್ ಮುಂಚೆ ಯಾರ್ಯಾರು ಡಿಡಕ್ಷನ್ಸನ್ನು ಕ್ಲೇಮ್ ಮಾಡ್ತಿದ್ರು ಅವರಿಗೆ ಓಲ್ಡ್ ರೆಜೀಮೇ ಬೆನಿಫಿಷಿಯಲ್ ಇತ್ತು, ಅದೇ ಬೆಟರ್ ಅಂತ ಕಾಣಿಸ್ತಾ ಇತ್ತು. ಆದರೆ ಇವತ್ತಿನ ಬಜೆಟ್ ಅನೌನ್ಸ್ ಮಾಡಿದ ಮೇಲೆ ನೀವು ಯಾರೇ ಇರಲಿ, ನೀವು ಟ್ಯಾಕ್ಸ್ ಡಿಡಕ್ಷನ್ ತಗೊಳ್ತಾ ಇರಲಿ, ಆದ್ರೂ ಟ್ಯಾಕ್ಸ್ ಡಿಡಕ್ಷನನ್ನು ಬಿಟ್ಟರು ನ್ಯೂ ರಿಜೀಮೇ ನಿಮಗೆ ಬೆನಿಫಿಷಿಯಲ್ ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, ಅಥವಾ ನಿಮ್ಮ ಚಾರ್ಟ್ ಅಕೌಂಟೆಂಟ್ ಏನಾದರೆ ಅವರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ನಿಮಗೆ. ಹಾಗೂ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ನ್ಯೂ ಟ್ಯಾಕ್ಸ್ ರೆಜೀಮೇ ಎಲ್ಲರೂ ಫಾಲೋ ಮಾಡಲಿ. ಓಲ್ಡ್ ಟ್ಯಾಕ್ಸ್ ರೆಜೀಮು ಕೆಲವು ವರ್ಷ ಆದಮೇಲೆ ಅದನ್ನು ಕಂಪ್ಲೀಟಾಗಿ ಸ್ಕ್ರ್ಯಾಪ್ ಮಾಡಿ ಒಂದೇ ಸ್ಕೀಮು ಒಂದೇ ರೆಜೀಮ್ ಇರುತ್ತೆ ಅಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನ್ಯೂ ರೆಜೀಮಲ್ಲಿ ಏನು ಹೇಳಿದ್ದಾರೆ ಅಂದರೆ, 5 ಲಕ್ಷವರೆಗೆ ಏನು ಟ್ಯಾಕ್ಸ್ ಮುಂಚೆ ಕಟ್ತಿರ್ಲಿಲ್ಲ, ನೀವೀಗ 7 ಲಕ್ಷ ಪರ್ ಆ್ಯನಮ್ ಇನ್ಕಮ್ ಇದ್ದರೂ ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿ ಇಲ್ಲ ಅಂತ. ಸೊ ನಿಮ್ಮ ಇನ್ಕಮ್ಮು 7 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ನೀವು ಯಾವ ಟ್ಯಾಕ್ಸು ಕಟ್ಟೋ ನೆಸೆಸಿಟಿ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕಾಗತ್ತೆ ನಿಮ್ಮ ಇನ್ಕಮ್ಮು 3 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ. ಆದರೆ ನಿಮಗೆ ಟ್ಯಾಕ್ಸ್ ರಿಬೇಟ್ ಬಂದ್ಬಿಡ್ತದೆ, ನಿಮಗೆ ಆ್ಯಕ್ಚುಲಿ ಏನು ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿ ಇಲ್ಲ. ಸೊ ಇದೊಂದು ದೊಡ್ಡ ಬೆನಿಫಿಟು ಎಲ್ಲ ಟ್ಯಾಕ್ಸ್ ಪೇಯರ್ಸಿಗೆ, ಎಸ್ಪೆಷಲಿ 7 ಲ್ಯಾಕ್ಸಿಂತ ಕಮ್ಮಿ ಇರೋರಿಗೆ ಇದೊಂದು ಅಡಿಷನಲ್ ಬೆನಿಫಿಟ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ಬೆನಿಫಿಟ್ ಆಫ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಗಿವನ್ ಇನ್ ನ್ಯೂ ರೆಜೀಮ್. ಮುಂಚೆ ಓಲ್ಡ್ ಟ್ಯಾಕ್ಸ್ ರೆಜೀಮಲ್ಲಿ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಿಮ್ಮ ಇನ್ಕಮಲ್ಲಿ ಅವ್ರು ಮೈನಸ್ ಮಾಡ್ತಿದ್ರು, ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿ ಇಲ್ಲ ಅಂತ ಹೇಳ್ತಿದ್ರು. ಈಗ ನ್ಯೂ ರೆಜೀಮಲ್ಲೂ ಏನು ಹೇಳಿದರೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡ್ಕೋಬೋದು ಅಂತ. ಸೊ ನಿಮ್ಮ ಇನ್ಕಮ್ ಏನೇ ಇದ್ರೂ 50,000 ಮೈನಸ್ ಮಾಡಿಕೊಂಡು ಅದ್ರ ಬಾಕಿ ಅಮೌಂಟಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ವ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಸ್ಯಾಲರಿಡ್ ಕ್ಲಾಸಿಗೆ. ಹಾಗೂ 15,000 ಪೆನ್ಷನರ್ಸ್ಗೂ ಇದೇ ಥರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋಬೋದು ಅಂತ ಅಲೋ ಮಾಡ್ತಾ ಇದ್ದಾರೆ ನ್ಯೂ ರೆಜೀಮಲ್ಲಿ. ಮೂರನೇ ಪಾಯಿಂಟು, ರಿಡಕ್ಷನ್ ಇನ್ ಸರ್ಚಾರ್ಜ್ ಫಾರ್ ಹೈ ಇನ್ಕಮ್ ಪೀಪಲ್. ಇದು 5 ಕೋಟಿಗಿಂತ ಜಾಸ್ತಿ ಪರ್ ಆ್ಯನಮ್ ಇನ್ಕಮ್ ಇದ್ದವರಿಗೆ ಮುಂಚೆ 42.74% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ತುಂಬ ಹೈ ರೇಟು, ಒನ್ ಆಫ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿದರು. ಆದರೆ ಅದು ತುಂಬ ಜಾಸ್ತಿ ಆಯ್ತು ಅಂತ ಅವರೇ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸರ್ಚಾರ್ಜು 37% ಇತ್ತು ಆ ಇನ್ಕಮ್ ಮೇಲೆ, ಅದು ಸರ್ಚಾರ್ಜನ್ನು ಕಮ್ಮಿ ಮಾಡಿದ್ದಾರೆ, 25% ಮಾತ್ರ ಮಾಡಿದ್ದಾರೆ ಈ ನ್ಯೂ ಟ್ಯಾಕ್ಸ್ ರೆಜೀಮಲ್ಲಿ. ಸೊ ಎಫೆಕ್ಟಿವ್ ಟ್ಯಾಕ್ಸ್ ರೇಟು 42.74% ಬದಲಾಗಿ 39% ಬರುತ್ತೆ. ಸುಮಾರು ಸೇವಿಂಗ್ಸ್ ಆಗುತ್ತೆ ಹೈ ಇನ್ಕಮ್ ಗ್ರೂಪ್ ಪೀಪಲಿಗೆ. 4ನೇ ಪಾಯಿಂಟು, ನ್ಯೂ ಟ್ಯಾಕ್ಸ್ ರಿಜೀಮ್ ಇಸ್ ಡಿಫಾಲ್ಟ್. ಟ್ಯಾಕ್ಸ್ ಪೇಯರ್ಸು ಏನು ಅವರು ನಾನು ಈ ಥರ ಓಲ್ಡ್ ಸ್ಕೀಮು ಅಥವಾ ನ್ಯೂ ಸ್ಕೀಮನ್ನು ಚೂಸ್ ಮಾಡ್ತೀನಿ ಅಂತ ಆ ಥರ ಏನು ಸ್ಪೆಸಿಫಿಕೇಷನು ಏನು ಅವರು ಮೆನ್ಷನ್ ಮಾಡಿಲ್ಲ ಅಂದರೆ, ಆವಾಗ ಗೌರ್ಮೆಂಟು ಡಿಫಾಲ್ಟ್ ಅವರನ್ನು ನ್ಯೂ ಟ್ಯಾಕ್ಸ್ ರೆಜೀಮಲ್ಲೇ ಹಾಕ್ತಾರೆ.
ಸೊ ಆ ಸಿಸ್ಟಮಲ್ಲಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ನ್ಯೂ ಟ್ಯಾಕ್ಸ್ ರೆಜಿಮೇ ಎಲ್ಲರೂ ಚೂಸ್ ಮಾಡ್ತಾರೆ ಅಂತ ಅವರು ಅಸ್ಯೂಮ್ ಮಾಡ್ತಾರೆ. ಅಕಸ್ಮಾತ್ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಚೂಸ್ ಮಾಡಬೇಕಂದ್ರೆ ಆವಾಗ ನೀವು ಅಲ್ಲಿ ಆಪ್ಷನ್ ಕ್ಲಿಕ್ ಮಾಡಬೇಕು. 5ನೇ ಪಾಯಿಂಟು ಅಲೋಕೇಶನ್ ಫಾರ್ ಸ್ಪೆಸಿಫಿಕ್ ಮಿನಿಸ್ಟ್ರೀಸ್ ಇನ್ ಬಜೆಟ್. ಬೇರೆ ಬೇರೆ ಮಿನಿಸ್ಟ್ರೀಸಿಗೆ ಎಷ್ಟು ದುಡ್ಡು ಅಲೋಕೇಶನ್ ಮಾಡಿದ್ದಾರೆ ಅಂತ ಹಾಕಿದ್ದೀನಿ, ಸುಮ್ಮನೆ ನಿಮ್ಮ ಇನ್ಫಾರ್ಮೇಷನಿಗೆ. ಡಿಫೆನ್ಸಿಗೆ 5.94 lakh crores, ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇ 2.7 lakh crores, ರೈಲ್ವೇಸ್ 2.41 lakh crores, ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ 2.06 lakh crores, ಮತ್ತು ಹೋಮ್ ಅಫೇರ್ಸ್ 1.96 lakh crores, ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ 1.78 lakh crores ಅಲೋಕೇಶನ್ ಆಗಿದೆ. 6ನೇ ಪಾಯಿಂಟು ಪ್ರಯಾರಿಟೀಸ್ ಆಫ್ ದ ಗವರ್ಮೆಂಟ್ ಇನ್ ದಿಸ್ ಬಜೆಟ್. ಈ ಬಜೆಟಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಥರ ಇದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಒಂಥರ ಸಾರಾಂಶ ಮಾಡಿ ನಿಮಗೆ ಮೇನ್ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ. ಮೊದಲನೇ ಪಾಯಿಂಟ್ ಅದರಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಅಗ್ರಿಕಲ್ಚರ್ ಮತ್ತು ರಿಲೇಟೆಡ್ ಫೀಲ್ಡ್ಸು ಮತ್ತು ನರ್ಸಿಂಗ್ ಕಾಲೇಜಸ್ ಓಪನ್ ಮಾಡೋದು, ಮೆಡಿಕಲ್ ರಿಸರ್ಚ್ಗೋಸ್ಕರ, ಮತ್ತು ಎಜುಕೇಷನ್ನು, ಡ್ರಿಂಕಿಂಗ್ ವಾಟರು, LPG ಕನೆಕ್ಷನ್ನು, ಟಾಯ್ಲೆಟ್ಸ್, ಇದರ ಬಗ್ಗೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಫೋಕಸ್ ಮಾಡ್ತಾರೆ. ಪಾಯಿಂಟ್ ಬಿ, ರೀಚಿಂಗ್ ದ ಲಾಸ್ಟ್ ಮೈಲ್. ಇದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಗೌರ್ಮೆಂಟ್ ಕಡೆಯಿಂದ 33% ಜಾಸ್ತಿ ಮಾಡಿದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್. 10 ಲಕ್ಷ ಕೋಟಿ ಈ ವರ್ಷ ಅವರು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಿಗೆ ಯೂಸ್ ಮಾಡ್ತಂತ ಹೇಳಿದ್ದಾರೆ. ಹಾಗೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ರೈಲ್ವೇಸ್ ಹೊಸ ಟ್ರೈನ್ ಇರ್ಬೋದು ಅಥವಾ ಸಿಸ್ಟಮ್ಸನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಬಟ್ ಟೋಟಲ್ಲು 2.4 lakh crores ರೈಲ್ವೇಸಿಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಮೈಕ್ರೋ ಇರಿಗೇಷನ್ಗೆ ಡ್ರೌಟ್ ಪ್ರೋನ್ ಏರಿಯಾಸ್ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕಕ್ಕೆ ಮಾತ್ರ ಹೆಸರು ಹಾಕಿ ಹೇಳಿದ್ದಾರೆ, ಅವರು ಅಸಿಸ್ಟೆನ್ಸ್ ಕೊಡ್ತಾರೆ. ಎಲ್ಲಿ ನೀರಿಲ್ಲ ನಮ್ಮ ಅಗ್ರಿಕಲ್ಚರ್ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಅಡಿಷನಲ್ ಫಂಡಿಂಗು ಫಾರ್ಮರ್ಸಿಗೆ ಕೊಡ್ತಾರೆ. ಮತ್ತು 100 ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಕನೆಕ್ಟಿವಿಟಿ ಮಾಡಲಿಕ್ಕೆ ಪೋರ್ಟ್ಸಿಗೆ ಮತ್ತು ಕೋಲ್ ಇಂಡಸ್ಟ್ರಿಗೆ, ಸ್ಟೀಲು ಮತ್ತು ಫರ್ಟಿಲೈಸರ್ ಸೆಕ್ಟರ್ಸಿಗೆ. ಸೊ ಸುಮಾರು ಪ್ರಾಜೆಕ್ಟ್ಸು, ಅದು ರೋಡ್ ಇರ್ಬೋದು, ಬೇರೆ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇರ್ಬೋದು, ಅದು ಈ ಥರ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಲಿಕ್ಕೆ. ಪಾಯಿಂಟ್ ಸಿ, ಗ್ರೀನ್ ಗ್ರೋತ್ ಅಂತ. ಇದರಲ್ಲಿ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಬಗ್ಗೆ ತುಂಬ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಹಾಗೂ ಓಲ್ಡ್ ಪೊಲ್ಯೂಟಿಂಗ್ ವೆಹಿಕಲ್ಸ್, ತುಂಬ ಓಲ್ಡ್ ವೆಹಿಕಲ್ಸು ತುಂಬ ಹೊಗೆ ಬಿಡ್ತಾ ಇದ್ರೆ ಆವಾಗ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಅಂತ ಗೌರ್ಮೆಂಟೇ ಆ ವೆಹಿಕಲ್ಸನ್ನು ರೀಪ್ಲೇಸ್ ಮಾಡ್ತಾರೆ. ಹೊಸ ವೆಹಿಕಲ್ಸ್ ತಗೋಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸು ತಗೋಬೋದು. ಫರ್ಟಿಲೈಸರ್ಸು ಸ್ವಲ್ಪ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಡಿ, ಯೂತ್ ಪವರ್ ಅಂತ ಒಂದು ಸೆಕ್ಷನ್ ಹಾಕಿದ್ದಾರೆ. ಅದರಲ್ಲಿ ಯೂತಿಗೆ ಟ್ರೈನಿಂಗ್ ಕೊಡ್ತಾರೆ, ರೊಬಾಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಥರ ಹೊಸ ಹೊಸ ಫೀಲ್ಡ್ ಬಗ್ಗೆ. ಹಾಗೂ ಇನ್ನೊಂದೇನು ಮಾಡಿದ್ದಾರೆ ಇದೇ ಪಾಯಿಂಟಲ್ಲಿ ಅಂದರೆ 50 ಜಾಗನ ಸೆಲೆಕ್ಟ್ ಮಾಡ್ತಾರಂತೆ, 50 ಸಿಟಿ ಅಥವಾ ಟೌನ್ಸು, ಅದು ಟೂರಿಸಮಿಗೆ ತುಂಬ ಫೇಮಸ್ ಇರೋದು. ಹಾಗೂ ಅಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿ ಡೊಮೆಸ್ಟಿಕ್ ಮತ್ತು ಫಾರಿನ್ ಟೂರಿಸ್ಟನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಉದ್ದೇಶ. ಪಾಯಿಂಟ್ ಇ, ವೆರಿ ಇಂಟ್ರೆಸ್ಟಿಂಗ್ ಇದು, ಫೈನಾನ್ಷಿಯಲ್ ಸೆಕ್ಟರ್. ಸೀನಿಯರ್ ಸಿಟಿಸನ್ಸಿಗೆ 30 ಲಕ್ಷವರೆಗೂ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದ್ರ ಮುಂಚೆ 15 ಲಕ್ಷ ಲಿಮಿಟ್ ಮಾತ್ರ ಇತ್ತು, ಈಗ 30 ಲಕ್ಷ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೂ ಇದರಲ್ಲಿ 7.4% ಪರ್ annum ಇಂಟ್ರೆಸ್ಟ್ ಬರ್ತದೆ. ಆದರೆ ಒಂದೇನಂದರೆ FD ರೇಟೇ ಈಗ ಸದ್ಯಕ್ಕೆ ಆಲ್ಮೋಸ್ಟ್ 7% ಮತ್ತು ಸೀನಿಯರ್ ಸಿಟಿಸನ್ಸಿಗೆ ಆಲ್ಮೋಸ್ಟ್ 7.5% ಇದೆ. ಸೊ ಇದು ದೊಡ್ಡ ಬೆನಿಫಿಟ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಮುಂಚೆ FD ರೇಟ್ ಕಮ್ಮಿ ಇತ್ತು ಒಂದು 1 year ಬ್ಯಾಕು, ಆವಾಗ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ 7.4% ಅಂದರೆ ತುಂಬ ಬೆನಿಫಿಟ್ ಆಗ್ತಾ ಇತ್ತು. ಇನ್ನೊಂದು ಸಣ್ಣ ಸೇವಿಂಗ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಹೆಂಗಸರಿಗೆ. ಏನು ಹೇಳ್ತಾರೆ ಅಂದರೆ 2 ಲಕ್ಷವರೆಗೆ ಇನ್ವೆಸ್ಟ್ ಮಾಡ್ಬೋದು ಈ ಸ್ಕೀಮಲ್ಲಿ. 2 ವರ್ಷ ಅವರು ಇಟ್ಕೋಬೇಕಾಗಿ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟನ್ನು, ಫಿಕ್ಸ್ಡ್ ಇಂಟ್ರೆಸ್ಟ್ 7.5% ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಸ್ಕೀಮ್ ಹೆಸರು ಮಹಿಳಾ ಸಮ್ಮಾನ್ ಬಚತ್ ಸ್ಕೀಮ್ ಅಂತ. ಸೊ ಇದರಲ್ಲಿ 7.5% ಇಂಟ್ರೆಸ್ಟ್ ಕೊಡ್ತಾರೆ, 2 ವರ್ಷ ಇಟ್ಕೋಬೇಕಾಗಿರೋದು. ಇದು ಸ್ವಲ್ಪ ಬೆನಿಫಿಟ್ ಆಗ್ಬೋದು, ಯಾಕಂದರೆ FD ರೇಟ್ ಸದ್ಯಕ್ಕೆ ಅವರಲ್ಲಿ 7% ಇದೆ, ಇಲ್ಲಿ 7.5% ಬರ್ತದೆ. ಸೊ ಸ್ವಲ್ಪ ಅದು ಅಡಿಷನಲ್ ಇಂಟ್ರೆಸ್ಟ್ ಬಂದಾಗ ಆಯಿತು. ಇದು ಹೆಂಗಸರ ಹೆಸರಲ್ಲೇ ಹಾಕಬೇಕು, ನಿಮ್ಮ ಹೆಂಡತಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಥವಾ ಅಮ್ಮನ ಹೆಸರಲ್ಲೇ ಹಾಕ್ಬೋದು. 7ನೇ ಪಾಯಿಂಟು, ಸೋರ್ಸ್ ಆಫ್ ಫಂಡ್ಸ್ ಫಾರ್ ದ ಗೌರ್ಮೆಂಟ್. ಇದು ತುಂಬ ಇಂಟ್ರೆಸ್ಟಿಂಗ್ ಕಾಣಿಸ್ತು, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಂತ ನಾನು ಇದನ್ನು ಕಂಪೈಲ್ ಮಾಡಿದ್ದೀನಿ. ಗೌರ್ಮೆಂಟು ಅವರ 100% ಇನ್ಕಮಲ್ಲಿ ಎಷ್ಟೆಷ್ಟು ಎಲ್ಲಿ ಯಾವ ಕ್ಯಾಟಗರಿಯಿಂದ ಅರ್ನ್ ಮಾಡ್ತಾರಂತ. ಇನ್ಕಮ್ ಟ್ಯಾಕ್ಸಿಂದನೇ ಅವರು 15% ಅರ್ನ್ ಮಾಡ್ತಾರೆ. ಯೂನಿಯನ್ ಎಕ್ಸೈಸ್ ಡ್ಯೂಟಿ 7%, ಮತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಅಂದರೆ ಕಂಪ್ನಿ ಮೇಲೆ ಟ್ಯಾಕ್ಸ್ 15%, GST ಮತ್ತು ಅದರ್ ಟ್ಯಾಕ್ಸಸ್ 17% ಟೋಟಲಲ್ಲಿ ಇದೇ ಸೋರ್ಸಿಂದ ಬರೋದು. ಮತ್ತು ಕಸ್ಟಮ್ಸು 4%, ಮಿಸಲೇನಿಯಸ್ ರೆಸೀಟ್ಸ್ 8%, ಹಾಗೂ ಬಾರೋಯಿಂಗ್ಸ್ ಅಂದರೆ ಬೇರೆ ಕಂಟ್ರೀಸಿಂದ ಮತ್ತು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಂದ ಬಾರೋ ಮಾಡ್ತಾ ಇರೋದು 34%, 100ರಲ್ಲಿ 34% ಈ ಥರದೇ. ಅದಕ್ಕೇನೆ ಅವರು ಎಷ್ಟೋ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ ಆ ಥರ ಬ್ಯಾಂಕ್ಸು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಗೆ.
ಇವತ್ತು 6 ಗಂಟೆಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಚಾನಲಲ್ಲಿ ಕರ್ನಾಟಕದ GST ಸಂಗ್ರಹಣೆ ಎಷ್ಟು ನೋಡಿ ಅಂತ ಒಂದು ವಿಡಿಯೋ ಇದೆ. ಇದು ಮಿಸ್ ಮಾಡ್ದೆ ನೋಡಿ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದು. ಹಾಗೂ ಇವತ್ತು ಬೆಳಗ್ಗೆ ಸ್ಟಾಕ್ ಮಾರ್ಕೆಟ್ ತುಂಬ ಚೆನ್ನಾಗಿ ರ್ಯಾಲಿ ಆಯಿತು, 0.8% ಮೇಲಿತ್ತು. ಮತ್ತು ಫೈನಾನ್ಸ್ ಮಿನಿಸ್ಟರ್ ಟ್ಯಾಕ್ಸ್ ಬೆನಿಫಿಟ್ಸ್ ಈ ಥರ ಕೊಡ್ತೀವಿ ಅಂತ ಹೇಳುವಾಗ ನಿಫ್ಟಿ ತುಂಬ ರ್ಯಾಲಿಯಾಗಿ 1.8%ವರೆಗೂ ಮೇಲೋಗಿತ್ತು. ಆದರೆ ಮತ್ತೆ ತುಂಬ ವಾಲಟೈಲ್ ಆಗಿ ಮಾರ್ಕೆಟ್ ದೊಡ್ಡ ಕ್ರ್ಯಾಶ್ ಆಗಿ ನಿಫ್ಟಿ -1.5% ಆಗಿತ್ತು. ಅಂದರೆ +1.8%ಇಂದ -1.5% ಆಯಿತು. ಆದರೆ ಕ್ಲೋಸಿಂಗಲ್ಲಿ ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ, 0.3% ಕಮ್ಮಿ ಆಗಿದೆ. ಬಟ್ ಅದಾನಿ ಸ್ಟಾಕ್ಸ್ ಅಂತೂ ತುಂಬ ಬಿದ್ದಿದೆ. ಅದರ ಬಗ್ಗೆ ನಮ್ಮ ಬ್ರೇಕಿಂಗ್ ನ್ಯೂಸಲ್ಲೂ ಕವರ್ ಮಾಡಿದ್ದೀವಿ. ಸೊ ನೀವು ನೋಡಿರ್ಬೋದು, ಈ ಬಜೆಟ್ ಓವರ್ ಆಲ್ ಡೆವಲಪ್ಮೆಂಟ್ ಆಗಲಿ ಅಂತ ಒಂದು ಸ್ಕೀಮ್ಸ್ ಮತ್ತು ಪಾಲಿಸೀಸನ್ನು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಸ್ವಲ್ಪ ಟ್ಯಾಕ್ಸ್ ರಿಲೀಫ್ ಕೊಟ್ಟಿದ್ದಾರೆ ಜನ ಸಾಮಾನ್ಯರಿಗೆ, ಸೊ ದಟ್ ಅವರಿಗೂ ಸ್ವಲ್ಪ ಜಾಸ್ತಿ ಸೇವಿಂಗ್ಸ್ ಆಗಲಿ ಅಂತ. ಎಲ್ಲಿವರೆಗೆ ಕಂಟ್ರಿ ಡೆವಲಪ್ ಆಗುತ್ತೆ, ನಾವು ಎಲ್ಲ ಸಿಟಿಸನ್ಸು ಡೆವಲಪ್ ಆಗ್ತೀವಿ. ನಾವು ನಮ್ಮ ಕೆಲಸ ಮಾಡ್ತಾ ಹೋಗಬೇಕು, ನಮ್ಮ ಹಾರ್ಡ್ ವರ್ಕ್ ಮಾಡ್ತಾ ಹೋಗಬೇಕು. ನಾಳೆ ನೋಡಬೇಕು ಮಾರ್ಕೆಟ್ಸ್ ಹೇಗೆ ರಿಯಾಕ್ಟ್ ಆಗ್ತದೆ ಅಂತ. ಯಾಕಂದರೆ ಇವತ್ತು ಸ್ವಲ್ಪ ಫ್ಲ್ಯಾಟ್ ಆಗಿ ಕ್ಲೋಸ್ ಆಯಿತು, ಆದರೆ ನಾಳಿದ್ದೆಲ್ಲ ಹೇಗೆ ಮೂವ್ ಆಗುತ್ತೆ ಅಂತ ನೋಡಬೇಕು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತಾ, ಇನ್ನೂ ಜಾಸ್ತಿ ಟ್ಯಾಕ್ಸ್ ಬೆನಿಫಿಟ್ಸ್ ನಿಮಗೆ ಸಿಗತ್ತಾ ಅಂತ. ಆ ಥರ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಇದು ಪರವಾಗಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಬಂದಿದೆ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.